ಈಗ ಈ ಒಂದು ಭೇಟಿಯ ಕುರಿತಾಗಿ ಮಾತನಾಡೋದಕ್ಕೆ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು. ಸರ್ ನಮಸ್ತೆ. ನಮಸ್ಕಾರ ರಾಹುಲ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಫೈನ್ ಸರ್, ಹೇಳಿ. ಸರ್, ಈಗ ತಮಿಳುನಾಡಿನ ಮುಖ್ಯಮಂತ್ರಿಗಳೇ ಒಂದು ಭೇಟಿ ಕೊಲ್ಲೂರು ಕ್ಷೇತ್ರಕ್ಕೆ, ಏನಾದರೂ ವಿಶೇಷತೆ ಇದೆಯಾ ಈ ದಿನ? ಆಗಲೇ ಅರ್ಚಕರನ್ನ ಮಾತಾಡಿಸ್ತಾ ಇದೆ, ಕೊಲ್ಲೂರು ಕ್ಷೇತ್ರದ ಅರ್ಚಕರನ್ನ. ಇಲ್ಲ ಸಾಮಾನ್ಯ ಶಕ್ತಿ ದೇವತೆಯ ದಿನ, ಶಕ್ತಿ ದೇವತೆಯ ವಾರ ಅಷ್ಟೇ, ಸ್ಪೆಷಾಲಿಟಿ ಏನಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ನಿಮ್ಮ ಪ್ರಕಾರ ಏನಾದರೂ ಮುಹೂರ್ತದ ಲೆಕ್ಕಾಚಾರದಲ್ಲಿ, ನಕ್ಷತ್ರಗಳ ಲೆಕ್ಕಾಚಾರದಲ್ಲಿ ಏನಾದರೂ ವಿಶೇಷತೆ ಇದೆಯಾ ಸರ್? ಖಂಡಿತ. ಇವತ್ತು ದ್ವಾದಶಿ ಇದೆ, ಇವತ್ತು ಶುಕ್ರವಾರ ಇದೆ, ಭರಣಿ ನಕ್ಷತ್ರ ಇದೆ. ಧರಣಿ ಆಳುವವರಿಗೆ ಇದು ಅತ್ಯಂತ ಮುಖ್ಯವಾದಂತಹ ನಕ್ಷತ್ರ ಇದು. ಧರಣಿಯನ್ನ ಆಳುವವರು ಅಂದ್ರೆ ರಾಜರು. ಹಿಂದಿನ ಕಾಲದಲ್ಲಿ ರಾಜತ್ವ, ಧರಣಿ, ಭೂಮಿ ಅನ್ನೋದಿತ್ತು. ಇವತ್ತಿಗೂ ಕೂಡ ಅದು ರಾಜತ್ವವೇ, ಅದಕ್ಕಿಂತಲೂ ಪವರ್ಫುಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕರ್ನಾಟಕವನ್ನ ಹೊಯ್ಸಳರು, ರಾಷ್ಟ್ರಕೂಟರು ಮತ್ತು ಗಂಗರು ಈ ತರ ಬೇರೆ ಬೇರೆಯವರು ಆಳ್ತಾ ಇದ್ರು. ಆದ್ರೆ ಇವತ್ತು ಒಬ್ಬರೇ ಮುಖ್ಯಮಂತ್ರಿ ಇಡೀ ಕರ್ನಾಟಕ ಆಳ್ತಾರೆ. ಹಾಗೇನೆ ಒಬ್ಬರೇ ತಮಿಳ್ನಾಡನ್ನ ಚೋಳರು, ಪಲ್ಲವರು ಮತ್ತು ಪಾಂಡ್ಯರು, ಚೇರರು ಎಲ್ಲರೂ ಹಂಚ್ಕೊಂಡು ಆಳ್ತಾ ಇದ್ರು. ಇವತ್ತು ಒಬ್ಬ ಮುಖ್ಯಮಂತ್ರಿ ಇಡೀ ತಮಿಳ್ನಾಡು ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಹಾಗೆ ನೋಡಿದ್ರೆ ಹಿಂದಿನ ರಾಜರುಗಳಿಗಿಂತಲೂ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಇವರು ತುಂಬಾ ಪವರ್ಫುಲ್ ಆಗಿದ್ದಾರೆ. ಅಂತಹ ಭರಣಿ ನಕ್ಷತ್ರ, ಅಧಿಕ ಮಾಸ, ಶುಕ್ರವಾರ ಇದೆಲ್ಲ ಕೂಡಿದ ಒಂದು ಶುಭ ಯೋಗ ಇರುವುದರಿಂದ ಬಹುಶಃ ಅವ್ರಿಗೆ ಯಾರೋ ಹೇಳಿರ್ಬೇಕು ಇದು ಒಳ್ಳೆಯ ದಿನ ಅಂತ. ಇಲ್ಲಿ ಹೋಗಿದ್ರೆ ಒಂದು ಕಾರಣವಿಲ್ದೇನೆ ಅವರು ಶುಕ್ರವಾರವನ್ನ ಆಯ್ಕೆ ಮಾಡ್ಕೊಳ್ಳೋದೇನ್ ಇರ್ಲಿಲ್ವಲ್ಲ. ಹೌದು ಹೌದು. ಅದು ಅಲ್ಲದೆ ಶುಕ್ರವಾರ ದೇವಿ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ದಿನ, ಶಕ್ತಿ ದೇವತೆಗಳಿಗೆ, ಮುಖ್ಯವಾಗಿ ಮಹಾಲಕ್ಷ್ಮಿಗೆ. ಅದಷ್ಟೇ ಅಲ್ದೇನೆ ಶುಕ್ರವಾರನೇ ಅವ್ರು ಆಯ್ಕೆ ಮಾಡ್ಕೊಂಡಾಗ ಜನ ಕಮ್ಮಿ ಇರ್ಲಿ, ನಾನು ಹೋದಾಗ ಅನ್ನೋ ಅಭಿಪ್ರಾಯ ಇದ್ದಿದ್ರೆ ಬೇರೆ ದಿನ ಬರ್ಬೋದಾಗಿತ್ತಲ್ಲ. ಹೌದು, ಬೇರೆ ವಾರಗಳಲ್ಲಿ, ಜನ ಕಮ್ಮಿ ಇರೋ ವಾರಗಳಲ್ಲಿ. ಹೌದು. ಹಾಗಾಗಿ ಇವತ್ತು ಅಭಿಷೇಕ ಆಗಿರುತ್ತೆ ದೇವಿಗೆ, ಪ್ರಸನ್ನವಾಗಿರುವಂತಹ ದಿನ ಇವತ್ತು ಶುಕ್ರವಾರ, ಭರಣಿ ನಕ್ಷತ್ರ ಇದೆಲ್ಲ ಕೂಡಿರೋದ್ರಿಂದ ಅವ್ರಿಗೆ ಒಂದು ವಿಶೇಷವಾಗಿ ಇವತ್ತು ಯಾರೋ ಹೇಳಿದ್ದಾರೆ, ಹಾಗಾಗಿ ಬಂದಿದ್ದಾರೆ. ಓಕೆ. ಆ್ಯಂಡ್ ಗುರುಜಿ, ಈಗ ಏನಂತಂದರೆ ತಾಯಿ ಶ್ರೀಚಕ್ರದ ಮೇಲೆ ಸ್ಥಾಪನೆ ಆಗಿರುವಂಥದ್ದು, ಖುದ್ದಾಗಿ ಶ್ರೀ ಆದಿಶಂಕರಾಚಾರ್ಯರಿಂದಾನೇ ಸ್ಥಾಪಿಸಲ್ಪಟ್ಟಂಥ ಕ್ಷೇತ್ರ ಇದು. ತಾಯಿಯ ವಿಗ್ರಹ ಜೊತೆಗೆ ಸುಪ್ರಸಿದ್ಧ ಕ್ಷೇತ್ರ, ಶಕ್ತಿ ಕ್ಷೇತ್ರ. ಸೊ ಈ ಕ್ಷೇತ್ರಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡೋ ಹಾಗಿದ್ರೆ ಈ ಕ್ಷೇತ್ರಕ್ಕೂ ರಾಜಕೀಯ ನಾಯಕರಿಗೂ ಏನಾದರೂ ನಂಟಿದೆಯಾ? ಆ್ಯಂಡ್ ಅವರ ಶಕ್ತಿ ಮತ್ತಷ್ಟು ವೃದ್ಧಿಯಾಗುವಂತಹ ಸಾಧ್ಯತೆ ಇದೆಯಾ ತಾಯಿಯ ದರ್ಶನದಿಂದಾಗಿ? ಸಾಮಾನ್ಯವಾಗಿ ದೇವತೆಗಳು ಏನಂತಂದ್ರೆ ಸ್ವಯಂ ವ್ಯಕ್ತ ದೇವತೆಗಳು ಅನ್ನೋದಿರುತ್ತವೆ. ಕೆಲವೆಲ್ಲ ದೇವಸ್ಥಾನಗಳನ್ನ ನಾವು ನೋಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯರು ತಮ್ಮ ಭಕ್ತಿಗಾಗಿ ಕಟ್ಟಿರೋದು, ರಾಜರು ಭಕ್ತಿಗಾಗಿ ಕಟ್ಟಿರೋದು, ಅಥವಾ ಋಷಿ ಮುನಿಗಳ ತಪಸ್ಸಿಗಾಗಿ ಮೆಚ್ಚಿ ಬಂದ ದೇವತೆಗಳು, ಅಥವಾ ದೇವತೆಗಳೇ ಭೂಮಿಯ ಮೇಲೆ ಅವರೇ ಇಷ್ಟ ಬಂದು ತಾವೇ ಬಂದಿರುವಂತಹ ಕ್ಷೇತ್ರಗಳು ಅಂತೆಲ್ಲ ಇರ್ತವೆ. ಅದಕ್ಕೆ ಸ್ವಯಂ ವ್ಯಕ್ತ, ಸಿದ್ಧ, ಆರ್ಷ, ಋಷಿ ಪ್ರತಿಷ್ಠೆ, ರಾಜ ಪ್ರತಿಷ್ಠೆ, ಸಾಮಾನ್ಯ ಪ್ರತಿಷ್ಠೆ ಅಂತೆಲ್ಲ ಇರ್ತವೆ. ಸೊ ಹೀಗೆ ಅತ್ಯಂತ ಅದ್ಭುತವಾದಂತಹ ಒಂದು ಜಾಗ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಯಾಕೆಂದ್ರೆ ಸೌಪರ್ಣಿಕಾ ನದಿಯ ತಟದಲ್ಲಿ ತಾನಾಗಿಯೇ ದೇವಿ ಪ್ರತ್ಯಕ್ಷ ಆಗಿರೋಳು. ಯಾಕಂದ್ರೆ ಶಂಕರಾಚಾರ್ಯರು ಸ್ತೋತ್ರ ಮಾಡುವಾಗ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಅಲ್ಲಿ ಕೊಲ್ಲೂರು ಅಂತ ಬರೋದಕ್ಕೂ ಕೋಲಾಸುರ ಅಂತ ಒಬ್ಬ ಇದ್ದ, ಅವನನ್ನ ಸಂಹಾರ ಮಾಡಿ ತಾಯಿ ಶಂಕರಾಚಾರ್ಯರಿಗೆ ಕಾಣಿಸ್ಕೊಂಡ್ರು ಅನ್ನೋದಕ್ಕೋಸ್ಕರನೇ ಈ ಸ್ತೋತ್ರ ಇರುವಂತಹದ್ದು. ಹಾಗಾಗಿ ತಾಯಿ ತಾನೇ ಸ್ವಯಂ ವ್ಯಕ್ತವಾಗಿ ಬಂದಿರುವಂತಹ ಕ್ಷೇತ್ರ. ಆ ಪ್ರಕೃತಿಯ ಮಧ್ಯದಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಏನಾದರೂ ಕೇಳ್ಕೊಂಡ್ರೆ ಅದು ನಡೆಯುತ್ತೆ ಅನ್ನೋದು ಮೊದಲಿಂದಲೂ ಪ್ರತೀತಿ. ಹಾಗಾಗಿ ಅನೇಕ ರಾಜಾದಿರಾಜರುಗಳೆಲ್ಲ ನಡ್ಕೊಳ್ತಾ ಇದ್ರು ಹಿಂದೆ. ಈಗಲೂ ಕೂಡ ನಾವು ನೋಡಿದ್ರೆ 3 CMಗಳು, ಅವರು ತಮಿಳುನಾಡಿನ ಎಲ್ಲಾ CMಗಳು ಬಂದು ಹೋಗಿದ್ದಾರೆ ಇಲ್ಲಿಗೆ. MGR ಅವರು ಕೂಡ ಹಿಂದೆ ಅಲ್ಲಿಗೆ ಸುವರ್ಣ ಖಡ್ಗವನ್ನ ಅಲ್ಲಿಗೆ ದಾನ ಮಾಡಿದ್ದಾರೆ. ಸೊ ಹಾಗೆಲ್ಲ ನೋಡಿದ್ರೆ ಬಹಳ ದೀರ್ಘಕಾಲದಿಂದ ರಾಜಕೀಯದ ವ್ಯಕ್ತಿಗಳು ಅಲ್ಲಿ ಹೋಗಿ ಬಂದು ಆಶೀರ್ವಾದವನ್ನು ಪಡ್ಕೊಳ್ಳೋದು ಕೂಡ ಅಲ್ಲಿ ಪ್ರತೀತಿ ಇದೆ. ಹಾಗಾಗಿ ಇದು ಕೂಡ ನಮಗೆ ತಿಳಿದಿರುವ ಮಾಹಿತಿ ಪ್ರಕಾರ ಈಗಾಗಲೇ ಪ್ರಾರ್ಥನೆಯನ್ನ ಮಾಡಿದ್ರು. ಆ ಪ್ರಾರ್ಥನೆ ಫಲ ಕೊಟ್ಟಿರೋದ್ರಿಂದಾನೇ ಇವತ್ತು ಕೃತಜ್ಞತಾ ರೂಪವಾಗಿ ಬಂದಿದ್ದಾರೆ ಅನ್ನೋದು ಕೂಡ ಒಂದು ಸುದ್ದಿ. ಅದು ನಿಜಾನು ಇರಬಹುದು ಅಂತ ಅನ್ಸುತ್ತೆ. ಈಗ ಒಂದು ಮಾಹಿತಿ ಬರ್ತಾ ಇದೆ ಗುರುಜಿ, ಏನಂತಂದ್ರೆ ರಕ್ಷಾದಾರವನ್ನ ಅರ್ಚಕರು ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ರಕ್ಷಾದಾರದ ಒಂದು ಮಹತ್ವ ಏನು ಕ್ಷೇತ್ರದಲ್ಲಿ? ಅದು ತಾಯಿಯ ಗರ್ಭಗುಡಿಯ ಮುಂಭಾಗ ಕಟ್ಟಿಸ್ಕೊಳ್ಳೋದಕ್ಕೆ ಏನಾದರೂ ಕಾರಣಗಳಿದೆಯಾ, ವಿಶೇಷತೆಗಳಿದೆಯಾ? ಸಾಮಾನ್ಯವಾಗಿ ಈ ರಕ್ಷೆಯನ್ನ ಮಾಡ್ತಾರೆ. ರಕ್ಷೆಯನ್ನ ಕಟ್ಟುವಂತಹದ್ದು ಹಿಂದೂ ಸಂಪ್ರದಾಯದಲ್ಲಿ ಇದೆ.
ಅದರಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದುರ್ಗಾ ಮಂತ್ರದಲ್ಲೇ ಬರುವ ಹಾಗೆ ಸರ್ಪದೃಷ್ಟಿ ಅಂದ್ರೆ ಸರ್ಪಾದಿ ದೃಷ್ಟಿಗಳು, ಹರಿತ ದೃಷ್ಟಿ, ಕ್ರೂರ ದೃಷ್ಟಿ, ಈ ಪಿಶಾಚಿ, ಬಿಲ್ಲಿ, ಶೂನ್ಯ ಇತ್ಯಾದಿ ದೃಷ್ಟಿಗಳು, ಕೆಟ್ಟವರ ದೃಷ್ಟಿಗಳು, ಲೋಹಿತ ದೃಷ್ಟಿ, ಜಿಹ್ವಾ ಪಿಶಾಚಿ ಅಂದ್ರೆ ಜಿಹ್ವಾ ಪಿಶಾಚಿ ಅಂದ್ರೆ ಬಾಯಲ್ಲಿ ಯಾವ್ದಾದ್ರು ಕೆಟ್ಟ ಮಾತುಗಳಾಡ್ತಾರಲ್ಲ, ನೀನು ಹಾಳಾಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ಆ ರೀತಿಯಾಗಿ ಯಾರಾದ್ರೂ ಬೈದಿದ್ರೆ, ಅದೇ ತರ ಬೇರೆ ಯಾವ್ದಾದ್ರು ನಮ್ಮ ಮೇಲೆ ದೃಷ್ಟಿನೋ ಅವೆಲ್ಲ ಇದ್ರು ಯಾವುದು ಇವರಿಗೆ ತಗಲದೇ ಇರಲಿ ಅನ್ನೋದು ಕಟ್ಟೋದೇ ರಕ್ಷಾಬಂಧನದ ಒಂದು ಮಹತ್ವ. ಬಹುಶಃ ಅಲ್ಲಿನ ಅರ್ಚಕರು ಆ ದೃಷ್ಟಿಯಲ್ಲಿ ಅವರು ಕೇಳ್ಕೊಂಡಿರ್ಬೋದು, ಅವ್ರು ಕಟ್ಟಿರ್ಬೋದು. ಓಕೆ ಓಕೆ. ಅಂಡ್ ತಾಯಿಯ ಕ್ಷೇತ್ರವನ್ನ ನಾವು ಗಮನಿಸಿದ್ರೆ ಗುರುಜಿ, ಆದರೆ ತಾಯಿಗೆ ಒಂದು ಕಡೆ ಶಕ್ತಿ ಹಾಗೂ ಕಲೆ ಎರಡಕ್ಕೂ ಕೂಡ ಒಲಿಯುವಂಥ ತಾಯಿ. ಸೊ ಕಲಾವಿದರ ಭೇಟಿ ಕೊಲ್ಲೂರು ಕ್ಷೇತ್ರಕ್ಕೆ ಅಧಿಕವಾಗೇ ಇರುತ್ತೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಕಲೆಯಿಂದ ರಾಜಕೀಯವಾಗಿ ಬೆಳೆದಂಥ ಜೊತೆಗೆ ಸ್ಟಾರ್ ಆದಂಥ ವ್ಯಕ್ತಿಗಳು ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ತಾಯಿಯ ದರ್ಶನವನ್ನು ಪಡೆದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ತೊಡಕಾಗಿರ್ಬೋದು ಅಥವಾ ಆಡಳಿತಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ಅವ್ರು ಕೈಗೊಳ್ಳೋದಾಗಿರ್ಬೋದು, ಮತ್ತಷ್ಟು ಶಕ್ತಿ ಸಿಗುತ್ತಾ. ಆ್ಯಂಡ್ ಅವರ ಸುತ್ತ ಈಗ ರಕ್ಷಾದಾರ ಕೂಡ ಕಟ್ಟಿದ್ದಾರೆ, ಒಂದು ರಕ್ಷಾ ಕವಚದ ರೀತಿ ತಾಯಿ ಕಾಪಾಡ್ತಾಳ ಅಂತ ನಂಬಿಕೆಗಳು. ಅವರು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ಬೋದು. ಇವಾಗ ಏನಾಗುತ್ತೆ, ಸಾವಿರಾರು ಲಕ್ಷಾಂತರ ಜನ ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತಾರೆ, ಅವರು ನಂಬ್ತಾರೆ, ಅದು ಆಗುತ್ತೆ. ಆದ್ರೆ ಏನಾಗುತ್ತೆ, ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯ ಜೀವನದಲ್ಲಿ ಅದಾದಾಗ ಅದು ಸಾರ್ವಜನಿಕವಾಗಿ ಗೊತ್ತಾಗುತ್ತೆ. ಸಾವಿರಾರು ಜನಕ್ಕೆ ಆ ದೇವಿಯ ಅನುಗ್ರಹ ಆಗಿದೆ ಅನ್ನೋದೇ ಸತ್ಯ. ರೈಟ್ ಗುರುಜಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.